ಅತ್ಯಂತ ಅದ್ಭುತವಾದಂಥ ಬಹಳಷ್ಟು ಉತ್ಸಾಹದಿಂದ ಮುಂಬರುವಂಥ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಮೃಣಾಲ್ ಹೆಬ್ಬಾಳ್ಕರ್ ಅವರ ಈ ಒಂದು ಬೃಹತ್ ರ್ಯಾಲಿ ಮತ್ತು ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದಂಥ ನಮ್ಮ ನಾಯಕರು, ರಾಜ್ಯ ಮಾಜಿ ಉಪಮುಖ್ಯಮಂತ್ರಿಗಳು, ಹಾಲಿ ಶಾಸಕರು ಆದಂಥ ಲಕ್ಷ್ಮಣಣ್ಣ ಸವದಿ ಅವರೇ, ಅರವಿಂದಣ್ಣ ದಳವಾಯಿ ಅವರೇ, ಸೋನ್ವಾಲ್ಕರ್ ಅವರೇ, ನಮ್ಮ ಭೀಮಪ್ಪ ಹಂದಿಗುಂದವರೇ, ಪಿರೋಜಿ ನಿಂಗಪ್ಪ ಅಣ್ಣ ಅವರೇ, ರಮೇಶ್ ಉಟಗಿ ಅವರೇ, ಸುರೇಶ್ ಮುಗದಮ್ ಅವರೇ, ಪ್ರಕಾಶ್ ಅರಳಿ ಅವರೇ, ರಾವ್ ಸಾಬ್ ಬೆಳಕೋಡ್ ಅವರೇ, ಬಸವರಾಜ್ ಬೆಳಕೋಡ್ ಅವರೇ, ಲಗಮನ್ನ ಕಳಸದವರೇ, ಪರಮನ್ನ ಉಪ್ಪಾರ್ ಅವರೇ, ಕಲ್ಲಪ್ಪಗೌಡ ಅವರೇ, ಸುಭಾಷ್ ಪೂಜಾರಿ ಅವರೇ, ಲಖನ್ ಸೌಸದಿ ಅವರೇ, ವಿ.ಪಿ. ನಾಯಕ್ರೇ, ಇನ್ನು ಎರಡೇ ಇರೋ ಹೆಸರು ಓದ್ಬಿಡ್ತಾರೆ ಅವರು, ಮಲಿಕ್ ತಳಿಮಣಿ ಅವರೇ, ಶಿವಾಜಿ ಸೋನ್ವಾಲ್ಕರ್ ಅವರೇ, ಸುರೇಶಣ್ಣ ಉಟಗಿ ಅವರೇ, ಅದೇ ರೀತಿ ಇಲ್ಲಿ ಬಹಳಷ್ಟು ಬಹುಶಃ 5 ಗಂಟೆಯಿಂದ ನನ್ನ ಮಹಿಳೆಯರು ಬಂದಿದ್ದಾರೆ ಇವತ್ತು ಮೂಡಲ್ಗೆ. 5 ಗಂಟೆಯಿಂದ ಸುಮಾರು 8:30 ಆಯ್ತು. ಆದರೂ ಕೂಡ ಮನೆಗೆ ಹೋಗಿ ಅಡಿಗೆ ಮಾಡ್ಬೇಕನ್ನುವಂತ ಒಂದು ಜವಾಬ್ದಾರಿ ಇರುತ್ತೆ. ಮಕ್ಕಳನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೂಡ ತಮಗೆ 100 ಕೋಟಿ ಧನ್ಯವಾದವನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಇಡೀ ಅರಬಾವಿ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ಇದು 9ನೇ ಸಭೆ ನಮ್ದು ಅಣ್ಣ. ಬೆಳಗ್ಗೆಯಿಂದ ಇದು 9ನೇ ಸಭೆ. ಹೋದ ಕಡೆಯೆಲ್ಲ ಪ್ರತಿಯೊಂದು ಊರಿನಲ್ಲಿ ಅಭೂತಪೂರ್ಣವಾದಂತ ಒಂದು ಸಹಕಾರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಅಭ್ಯರ್ಥಿಯಾದಂತ ಮೃಣಾಲ್ ಹೆಬ್ಬಾಳ್ಕರ್ಗೆ ಇಡೀ ಮಹಾಜನತೆ ಕೊಡ್ತಾ ಇರೋದು ನಮಗೆ ನಿಜವಾಗ್ಲೂ ಒಂದು ಆನೆ ಬಲ ಬಂದಂತ. ಇವತ್ತು ಲಕ್ಷ್ಮಣಣ್ಣ ಸವದಿ ಅವರು ಈ ರಾಜ್ಯ ಕಂಡಂತ ಒಬ್ಬ ಧೀಮಂತ ನಾಯಕರು. ಅತನಿ ಭಾಗದಲ್ಲಿ ಅವರಿಗೆ ಅಭಿವೃದ್ಧಿಯ ಹರಿಕಾರ ಅಂತ ಹೇಳ್ತಾರೆ. ರೈತರಿಗೋಸ್ಕರ ಸದಾ ಮಿಡಿತಾ ಇರುವಂತ ಒಬ್ಬ ಹೃದಯವಂತ ಲಕ್ಷ್ಮಣಣ್ಣ ಸವದಿ ಅವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಒಬ್ಬ ರಾಜಕಾರಣಿ ಅದು ಯಾವುದೇ ಪಕ್ಷದಲ್ಲಿರಲಿ, ಪಕ್ಷನ ಇದನ್ನ ಮಾಡೋದು ಬೇಡ. ಒಬ್ಬ ರಾಜಕಾರಣಿ ತಮ್ಮ ಸಮಾಜಕ್ಕೋಸ್ಕರ, ತನ್ನ ಕ್ಷೇತ್ರಕ್ಕೋಸ್ಕರ, ತನ್ನ ಜಿಲ್ಲೆಗೋಸ್ಕರ, ತನ್ನ ರಾಜ್ಯಕ್ಕೋಸ್ಕರ ತಾನು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಏನಾದ್ರೂ ಒಂದು ಕೆಲಸವನ್ನ, ಸಾಕ್ಷಿ ಗುಡ್ಡೆಯನ್ನ ಕೊಡಬೇಕಾಗುತ್ತೆ. ಇವತ್ತು ಹೇಗೆ ಲಕ್ಷ್ಮಣಣ್ಣ ಸವದಿಯವರು ತಮ್ಮ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆಯ ಒಂದು ಕ್ರಾಂತಿಯನ್ನ ಮಾಡಿ ಯಾವ ರೀತಿ ಹೆಸರನ್ನ ಗಳಿಸಿಕೊಂಡು, ಅದೇ ರೀತಿ ಇವತ್ತು ನಾನು ಕೂಡ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸುಮಾರು 800 ಕೋಟಿ ರೂಪಾಯಿಯ ಒಂದು ನೀರಾವರಿ ಯೋಜನೆಗೆ ನಾನು ಚಾಲನೆ ಕೊಟ್ಟಿದ್ದೇನೆ. ಇಂಥ ಅಭೂತಪೂರ್ಣವಾದಂತಹ ಕೆಲಸವನ್ನ ನಮ್ಮ ಕೈಗೆ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ನಾವು ಮಾಡಬೇಕಾಗುತ್ತೆ. ಬಂಧುಗಳೇ, ಕಾಂಗ್ರೆಸ್ ಪಕ್ಷದ ಇತಿಹಾಸ ಅಂದ್ರೆ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಅವಾಗ ಎಲ್ಲ ಜಾತಿ, ಎಲ್ಲ ಸಮುದಾಯ, ಎಲ್ಲ ಧರ್ಮದ ಜನ ಅಧಿಕಾರಕ್ಕೆ ಬಂದಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಸರ್ವಧರ್ಮ ಸಮಾಗಮ, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂಥ ತತ್ವದ ಅಡಿಯಲ್ಲಿ ಇವತ್ತು ಯಾವ್ದಾದ್ರೂ ಪಕ್ಷ ಸಾಗ್ತಾ ಇದ್ರೆ ಬಹಳ ಹೆಮ್ಮೆಯಿಂದ ಹೇಳೋಣ, ಅದು ನಮ್ಮ ಪಕ್ಷ, ಕಾಂಗ್ರೆಸ್ ಪಕ್ಷ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ನಾ ಭೂತೋ ನಾ ಭವಿಷ್ಯದ ಯಾರು ಅಂದ್ಕೊಂಡಿರ್ಲಿಲ್ಲ 136 ಸೀಟ್ಗಳನ್ನ ಪಡೆದು ರಾಜ್ಯದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ನಡೆಸ್ತಾ ಇದೆ. ಇದೆಲ್ಲ ಕಾರಣ ನಿಮ್ಮೆಲ್ಲರ ಆಶೀರ್ವಾದ. ಚುನಾವಣಾ ಪೂರ್ವ ನಾವು ಹೇಳಿದ್ವಿ, ನಮಗೆ ಬಂಧುಗಳ ಆಶೀರ್ವಾದ ಮಾಡಿ ಬಹಳಷ್ಟು ತೊಂದರೆಯಲ್ಲಿ ತಮ್ಮ ಜೀವನ ಇದೆ, ನಿಮಗೆಲ್ಲ ಅನುಕೂಲ ಆಗುವಂತ 5 ಪಂಚ ಗ್ಯಾರಂಟಿಗಳನ್ನ ತಮಗೆ ಕೊಡ್ತೀವಿ ಅಂತ ನಾವು
ಅವಕಾಶನ ಕೊಟ್ಟಿದೆ. ಅದೇ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಬಂದು 6 ತಿಂಗಳ ಒಳಗಡೆ ಈ 5 ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬರುವ ಹಾಗೆ ನಾವು ಮಾಡಿದೀವ ಇಲ್ಲ? ಅದರಿಂದ ಅನುಕೂಲ ಆಗಿದೆಯಾ ಇಲ್ಲ? ಇಲ್ಲಿ ಕುಳಿತಂತ ತಾಯಂದ್ರು ನಾನು ತಮ್ಮನ್ನ ಕೇಳಲಿಕ್ಕೆ ಬಯಸ್ತೇನೆ, ಸ್ವಾಭಿಮಾನದಿಂದ ಕೈ ಎತ್ತಿ ಎಷ್ಟು ಜನರಿಗೆ ಗೃಹಲಕ್ಷ್ಮಿಯ ದುಡ್ಡು ಬರುತ್ತೆ? ಇಲ್ಲಿ ಇದ್ದಂಥವ್ರಿಗೆಲ್ಲ ಬರುತ್ತೆ. ಬಹಳ ಸಂತೋಷ ಆಗುತ್ತೆ. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದ ಪರಿಕಲ್ಪನೆ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಆಸೆ ಏನು ಅಂತಂದ್ರೆ ಈ ರಾಜ್ಯದ ಪ್ರತಿಯೊಂದು ಕುಟುಂಬದ ಯಜಮಾನಿ ಆರ್ಥಿಕವಾಗಿ ಸಬಲೀಕರಣಗೊಳ್ಳಬೇಕು. ಯಾವಾಗ ಮಹಿಳೆ ಆರ್ಥಿಕವಾಗಿ ಸಬಲೀಕರಣಗೊಳ್ತಾಳೋ ಅವಾಗ ಆ ಜಿಲ್ಲೆ ಸದೃಢವಾಗಿ ಬೆಳಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷದ ಪರಿಕಲ್ಪನೆ. ಇವತ್ತು ಶಕ್ತಿ ಯೋಜನೆಯನ್ನ ಮಾಡಿ ಮಹಿಳೆಯರಿಗೆ ಇಡೀ ರಾಜ್ಯದಲ್ಲಿ ಯಾವುದೇ ಮೂಲೆಯಿಂದ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಇವತ್ತು ತಾವು ಪುಕ್ಕಟೆಯಾಗಿ ಆ ಯೋಜನೆಯಲ್ಲಿ ಬಸ್ನಲ್ಲಿ ಓಡಾಡುವಂತ ಒಂದು ಬೃಹತ್ ಯೋಜನೆಯನ್ನ ನಾವು ನಿಮಗೆ ಕೊಟ್ಟಿದ್ದೇವೆ. ಇದರಿಂದ ಅನೇಕ ಮಹಿಳೆಯರಿಗೆ, ನೌಕರಿ ಮಾಡುವಂತ ಮಹಿಳೆಯರಿಗೆ, ಊರಿಂದ ಊರಿಗೆ ಹೋಗಿ ಕೆಲಸವನ್ನ ಮಾಡುವಂತ ಮಹಿಳೆಯರಿಗೆ ಬಹಳಷ್ಟು ಅನುಕೂಲ ಆಗಿದೆ. ಇನ್ನು ಇಲ್ಲಿ ತಾವೆಲ್ಲ ಕುಳಿತಿದ್ದೀರಾ, ಮಳೆ ಅಂತೂ ಇಲ್ಲ, ನಮ್ಮ ರಾಜ್ಯದಲ್ಲಿ ಬರಗಾಲ ಇದೆ. ಮಳೆ ಇಲ್ಲ ಅಂತಂದ್ರೆ ಕರೆಂಟ್ ಉತ್ಪಾದನೆ ಆಗೋದಿಲ್ಲ. ಆದ್ರೆ ನಾವು ಭಾಷೆ ಕೊಟ್ಟಿದ್ವಿ ಬಂಧುಗಳೇ, ಪುಕ್ಕಟೆಯಾಗಿ ನಿಮಗೆ 200 ಯೂನಿಟ್ ಕರೆಂಟ್ ಅನ್ನು ಕೊಡ್ತೀವಿ ಅಂತ. ನಾವಿವತ್ತು ಮಳೆ ಇಲ್ಲ, ಕರೆಂಟ್ ಉತ್ಪಾದನೆ ಆಗ್ತಾ ಇಲ್ಲ ಅಂದ್ರೂ ಕೂಡ ನಾವು ನಮ್ಮ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕನ್ನುವಂತ ಒಂದೇ ಕಾರಣಕ್ಕೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ 200 ಯೂನಿಟ್ ವಿದ್ಯುತ್ ಅನ್ನ ಕೊಡ್ತಾ ಇದೆ. ಇವತ್ತು ಮೂಡಲಗಿಯಲ್ಲಿ ಇಷ್ಟೆಲ್ಲ ಜನಸಂಖ್ಯೆ ತಾವು ಸೇರಿದ್ದೀರಾ. ತಮ್ಮ ಮನೆಗೆ ಯಾರಿಗಾದ್ರೂ ಕರೆಂಟ್ ಬಿಲ್ ಕಟ್ಟೋಕೆ ಬರ್ತಾರ? ಯಾರಾದ್ರೂ ಕೇಳ್ತಾರ ತಮ್ಮನ್ನ ಕರೆಂಟ್ ಬಿಲ್? ಯಾರಾದ್ರೂ ಒಬ್ರು ಹೋಟೆಲ್ನವರು, ಹೋಟೆಲ್ ನಡೆಸುವಂತವ್ರು, ಬಿಸ್ನೆಸ್ ನಡೆಸುವಂತವ್ರು 200 ಯೂನಿಟ್ಗಿನ್ನ ಜಾಸ್ತಿ ಖರ್ಚು ಮಾಡುವಂತವ್ರ ಹತ್ರ ಬರ್ತಿರ್ಬೋದು ಬಿಲ್. ಹೊರತಾಗಿ 95% 95% ಜನರಿಗೆ ಈ ಒಂದು ಗೃಹ ಜ್ಯೋತಿ ಅನುಕೂಲ ಆಗಿದೆ. ಹೇಳುವ ತಾತ್ಪರ್ಯ ಏನು ಅಂತಂದ್ರೆ ಇವತ್ತು ಕಾಂಗ್ರೆಸ್ ನುಡಿದಂತೆ ನಡೆಯುವಂತ ಪಕ್ಷ. ಅದೇ ಬಿಜೆಪಿ ಲಕ್ಷ್ಮಣನ ಸವದಿ ಅವರು ಹೇಳಿದ್ರಲ್ಲ, ಅದೇನೋ ಸುಲಿ ಮೇಲೆ ಅಡ್ಡಾಡ್ತಾ ಇದ್ದಾನೆ. ಅಲ್ಲಿ ಮುರುಗೋಡ್ಗೆ ಹೋಗಿದ್ದ, ಮೊನ್ನೆ ಕಟಗೊಳಗೆ ಹೋಗಿದ್ದ, ಬಹುಶಃ ಮೂಡಲ್ಗಿ ಇಲ್ಲೇ ಬಂದು ಮಾತಾಡ್ತಾನೆ. ಯಾಕಂದ್ರೆ ಬಂಗಾರ ರೋಡ್ ಮಾಡ್ತಾನೆ ನನ್ನ ಮೂಡಲ್ಗಿಯಲ್ಲಿ. ಅದಕ್ಕೆ ಅವಾಗ ಸುಳ್ಳೆ ಬೆಲೆ ಬಂದಾಗ ಸುಳ್ಳಿನ ಬೆಲೆ ನಮಗೆ ಗೊತ್ತಾಗಿದೆಪ್ಪ ಚಕ್ರವರ್ತಿ, ಸಿಂಹಾಸನದ ಇಲ್ಲ ಚಕ್ರವರ್ತಿ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ನೀನು ಅಂತ ಅವ್ರನ್ನ ಹೊರಗೆ ಹಾಕಬೇಕು ನೀವೆಲ್ಲ. ಬಂಧುಗಳೇ, ಬಿಜೆಪಿಯವರು ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು ಹೇಳಿ ಇವತ್ತು ದೇಶದ ಜನರನ್ನ ನಂಬಿಸಿದ. ಲಕ್ಷ್ಮಣನ ಸವದಿಯವರು ಹೇಳಿದ್ರು, ಈ ಭಾರತ ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ. ಸ್ವತಂತ್ರ ಸಿಕ್ಕ ನಂತರ 3 ವರ್ಷ ಆದ್ಮೇಲೆ ಹುಟ್ಟಿರೋ ಬಿಜೆಪಿ ಪಕ್ಷ ಅಂತ ಹೇಳಿ ಅವರು ಕೂಡ ಬಿಜೆಪಿಯಲ್ಲಿ ಇದ್ರು. ಅವ್ರಿಗೆ ಗೊತ್ತಿದೆ ಆ ಬಿಜೆಪಿಯ ಏನೇನು ಚಕ್ರಗಳು, ಏನೇನು ಭೇದ ಹೇಗೆ ಮಾಡ್ಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಬಿಜೆಪಿಯ ಒಳ ಊರ್ಣವನ್ನ ಅವರು ಇವತ್ತು ನಮ್ಮೆಲ್ಲರ ಮುಂದೆ ತೆಗೆದಿಟ್ಟಿದ್ದಾರೆ. ಇವತ್ತು ಪ್ರಸ್ತುತ ಬೆಳಗಾವಿ ಲೋಕಸಭಾ ಚುನಾವಣೆ ಇದು ನಮ್ಮ ನಿಮ್ಮೆಲ್ಲರ ಸ್ವಾಭಿಮಾನದ ಚುನಾವಣೆ. ನಾನು ತಾಯಿಯಂದ್ರಿಗೆ ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ನಮಗೆ ನಮ್ಮ ಮನೆ ಮಗ ಆಗ್ತಾನೋ ಅಥವಾ ಬೇರೆಯವರು ಆಗ್ತಾರೋ? ನಮ್ಮ ಕಷ್ಟ ಸುಖಕ್ಕೆ ನಮ್ಮ ಮನೆ ಮಗ ಆಗ್ತಾನೋ ಅಥವಾ ಬೇರೆಯವರು ಆಗ್ತಾರೋ? ಯಾರ ನೀವ್ ಹೇಳ್ರಿ? चाचा तुम बताओ कौन? हमारा घर का बेटा चाहिए, हमको बाहर का चाहिए? कौन चाहिए? घर का बेटा चाहिए. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ 9 ತಿಂಗಳಿಂದ ಜಗದೀಶ್ ಶೆಟ್ಟರ್ ಸಾಹೇಬರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಒಂದು ಮಾತನ್ನ ಹೇಳಿದ್ರು. ನರೇಂದ್ರ ಮೋದಿ ಅವರು ಒಂದು ಮಾತನ್ನ ಹೇಳಿದ್ರು, ನಾನು ಸ್ವಾಭಿಮಾನಿ, ಇದು ಹುಬ್ಬಳ್ಳಿ, ಇದು ಹುಬ್ಬಳ್ಳಿ, ಇದು ಹುಬ್ಬಳ್ಳಿ, ಇದು ಅಹಮದಾಬಾದ್ ಅಲ್ಲ ಅಂತ ಹೇಳಿದ್ರು. ಯಾರು? ಜಗದೀಶ್ ಶೆಟ್ಟರ್ ಅವರು ಮೋದಿ ಅವ್ರಿಗೆ ಹೇಳಿದ್ರು. ಅದಕ್ಕೆ ಇವತ್ತು ನಾನು ಜಗದೀಶ್ ಶೆಟ್ಟರ್ ಅವ್ರಿಗೆ ಹೇಳ್ತೀನಿ, ಸಾಹೇಬ್ರೆ ಇದು ಬೆಳಗಾವಿ, ಇದು ಬೆಳಗಾವಿ, ಇದು ಬೆಳಗಾವಿ, ಇದು ಹುಬ್ಬಳ್ಳಿ ಅಲ್ಲ. ಬೆಳಗಾವಿಗೆ
ಒಂದು ವಿಶೇಷವಾದಂತ ಸ್ಥಾನ ಇದೆ. ರಾಜ್ಯದ ಎರಡನೇ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂದ್ರೆ ಅದು ಬೆಳಗಾವಿ ಜಿಲ್ಲೆ. ಬೆಂಗಳೂರನ್ನ ಬಿಟ್ರೆ ರಾಜ್ಯದ ಎರಡನೇ ರಾಜಧಾನಿ ಅಂತಂದ್ರೆ ಅದು ಬೆಳಗಾವಿ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂತ ಜಿಲ್ಲೆ ಯಾವುದು ಅಂತಂದ್ರೆ ಅದು ಬೆಳಗಾವಿ. ಕಿತ್ತೂರು ರಾಣಿ ಚೆನ್ನಮ್ಮ ನಡೆದಾಡಿದಂತ ಜಿಲ್ಲೆ ಯಾವುದು ಅಂತಂದ್ರೆ ಅದು ಬೆಳಗಾವಿ. ಬೆಳವಡಿ ಮಲ್ಲಮ್ಮ, ಅಮಟೂರು ಬಾಳಪ್ಪ, ಅತ್ಯಂತ ಶ್ರೀಮಂತ ಸಂಸ್ಕೃತಿ ಇದ್ದಂತ ಈ ಬೆಳಗಾವಿ ಜಿಲ್ಲೆಗೆ ನಾವು ಹೊರಗಿನವ್ರನ್ನ ಕರೆದು ನಮ್ಮನ್ನ ಆಳಿಸೋದು ಯಾವ ಕರ್ಮ ಅನ್ನೋದನ್ನ ತಾವು ತಿಳ್ಕೊಳ್ಬೇಕು. ಬಂಧುಗಳೇ, ಇವತ್ತು ಬಿಜೆಪಿ ಅವರು ಭಾಷಣ ಮಾಡ್ತಾರೆ. ಅವ್ರು ಏನಂತ ಭಾಷಣ ಮಾಡ್ತಾರೆ ಅಂತಂದ್ರೆ, ರಾಹುಲ್ ಗಾಂಧಿ ಅವರು ವಯನಾಡಿಗೆ ಬಂದಿದ್ದಾರೆ, ನರೇಂದ್ರ ಮೋದಿ ಅವರು ವಾರಾಣಸಿಗೆ ಹೋಗಿದ್ದಾರೆ. ಯಪ್ಪ, ನರೇಂದ್ರ ಮೋದಿ ಅಷ್ಟು ದೊಡ್ಡವರಂತೂ ಶಟ್ರ್ ಅಲ್ಲ, ರಾಹುಲ್ ಗಾಂಧಿ ಅವರಂತೂ ಒಬ್ಬರಲ್ಲ, ಇಬ್ರು ಪ್ರಧಾನಮಂತ್ರಿಗಳನ್ನ ಈ ದೇಶಕ್ಕೋಸ್ಕರ ಪ್ರಾಣವನ್ನ ಕೊಟ್ಟಂತ ಮನೆತನದಿಂದ ಬಂದಿದ್ದಾರೆ ರಾಹುಲ್ ಗಾಂಧಿ ಅವರು. ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಈ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ. ಇನ್ನು ಶೆಟ್ಟರ್ ಸಾಹೇಬ್ರು ಏನ್ ಮಾಡಿದ್ದಾರೆ? ಜಗದೀಶ್ ಶೆಟ್ಟರ್ ಸಾಹೇಬ್ ಅಂತದ್ ಏನು ಗಣನಾರಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಬೆಳಗಾವಿ ಮೇಲೆ ಹಕ್ಕನ್ನ ಚಲಾಯಿಸಿ ಬಂದಿದ್ದಾರೆ. ಏನು ಒಮ್ಮೆಲ್ಲ ಎರಡು ಬಾರಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ನನ್ನ ಬೆಳಗಾವಿ ಜನ ಕೋವಿಡ್ ಸಂದರ್ಭದಲ್ಲಿ ಸಾಯ್ತಾ ಇರಬೇಕಾದ್ರೆ, ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ಗಳು ಬಂದಂತ ಸಂದರ್ಭದಲ್ಲಿ ನಾನು ಕೂಡ ಶಾಸಕಿಯಾಗಿದ್ದೆ. ಆ ಎಲ್ಲ ಆಕ್ಸಿಜನ್ ಸಿಲಿಂಡರ್ಗಳನ್ನ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಕಳಿಸ್ಕೊಟ್ಟಿದವರು ಇದೇ ಜಗದೀಶ್ ಶೆಟ್ಟರ್ ಅವರು. ಇವ್ರಿಗೆ ಯಾವ ನೈತಿಕತೆ ಇದೆ ಬಂಧುಗಳು? ಬೆಳಗಾವಿಗೆ ಬಂದಂತ ಐಐಟಿ ಇಂಜಿನಿಯರಿಂಗ್ ಕಾಲೇಜ್, ಸ್ಯಾಂಕ್ಷನ್ ಆಗಿ ಬಂದಂತ ಐಐಟಿ ಇಂಜಿನಿಯರಿಂಗ್ ಕಾಲೇಜ್ ಅನ್ನ ಹುಬ್ಬಳ್ಳಿ ಧಾರವಾಡಕ್ಕೆ ತೆಗೆದುಕೊಂಡು ಹೋಗಿದ್ದು ಇದೇ ಜಗದೀಶ್ ಶೆಟ್ಟರ್. ಬೆಳಗಾವಿಗೆ 7 ಜನ ಜಡ್ಜ್ಗಳ ಒಂದು ಕಮಿಟಿ, ಬಿಜಾಪುರಕ್ಕೆ, ಬಾಗಲಕೋಟೆಗೆ, ಬೆಳಗಾವಿ ಮಧ್ಯ ಆಗುತ್ತೆ, ಹೈಕೋರ್ಟ್ ಬೆಳಗಾವಿಗೆ ಮಾಡೋಣಂತ ಸಂದರ್ಭದಲ್ಲಿ ಇದೇ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಗೆ ಅನ್ಯಾಯವನ್ನ ಮಾಡಿ ಹೈಕೋರ್ಟ್ ಅನ್ನು ಹುಬ್ಳಿ ಧಾರವಾಡ ತೆಗೆದುಕೊಂಡು ಹೋಗಿದ್ದಾರೆ. ಯಾವ ನೈತಿಕತೆಯನ್ನ ಇಟ್ಕೊಂಡು ಇವತ್ತು ಬೆಳಗಾವಿಗೆ ಬಂದು ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು, ನನಗೆ ಓಟ್ ಹಾಕಿ ಅಂತ ಕೇಳ್ತಾರೆ ಅಂತಂದ್ರೆ ನಮ್ಮ ಜನರಿಗೆ ಸ್ವಾಭಿಮಾನ